ಕೇಂದ್ರ ಸರ್ಕಾರದಿಂದ ಅಸಂಘಟಿತ ವಲಯದ ಜೊತೆಗೆ ದೇಶದ ಎಲ್ಲಾ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ದೇಶದ ಎಲ್ಲಾ ಹಿರಿಯ ನಾಗರಿಕರಿಗೆ ಭದ್ರತೆ ಒದಗಿಸುವಂತಹ ನಿಟ್ಟಿನಿಂದ ಕೇಂದ್ರ ಸರ್ಕಾರ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಲು ಸಜ್ಜಾಗ್ತಾ ಇದೆ. ಹೌದು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವವರು ಹಾಗೆ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳು ಸೇರಿದಂತೆ 18 ರಿಂದ 60 ವರ್ಷದ ವಯೋಮಾನದ ಒಳಗೆ ಇರತಕ್ಕಂತಹ ಎಲ್ಲಾ ನಾಗರಿಕರು ಈ ಯೋಜನೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆಯಂತೆ. ಸದ್ಯ ಈ ಯೋಜನೆಯ ಬಗ್ಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಯೋಜನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ನೀಡುವಂತಹ ಯೋಜನೆಯಾಗಿದೆಯಂತೆ. ಹೌದು, ಈ ಯೋಜನೆ ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿಲ್ಲವಾದರೂ ಪ್ರತಿಯೊಬ್ಬರೂ ಪಿಂಚಣಿ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆಯಂತೆ. ಇನ್ನು ಯೋಜನೆಯಡಿ 60 ವರ್ಷದ ಬಳಿಕ ಪ್ರತಿ ತಿಂಗಳು 3,000 ಪಿಂಚಣಿ ಸಿಗಲಿದೆಯಂತೆ. ಇದಕ್ಕೆ ಪ್ರತಿ ತಿಂಗಳು 55 ರೂಪಾಯಿನಿಂದ 200 ರೂಪಾಯಿವರೆಗೂ ಹಣವನ್ನು ಕಟ್ಟಬೇಕಂತೆ. ಸದ್ಯ ಈ ಯೋಜನೆ ಡೆನ್ಮಾರ್ಕ್, ಸ್ವೀಡನ್ ಹಾಗೆ ನಾರ್ವೆ, ನೆದರ್ಲ್ಯಾಂಡ್ಸ್ ಮತ್ತು ನ್ಯೂಜಿಲೆಂಡ್ನಂತಹ ದೇಶಗಳಲ್ಲಿ ಜಾರಿಯಲ್ಲಿದೆ. ಇದೀಗ ನಮ್ಮ ದೇಶದಲ್ಲಿಯೂ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ಒದಗಿಸಲು ಮುಂದಾಗ್ತಾ ಇದ್ದು ಈ ಮೂಲಕ ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಮುಂದಾಗ್ತಾ ಇದೆ.